ಅಮೆರಿಕ ಕ್ವಾಡ್ ದೇಶಗಳಲ್ಲಿ ಭಾರತವನ್ನ ಮಾತ್ರ ಬಿಟ್ಟು ಯಾವ ಹೊಸ ಇನಿಷಿಯೇಟಿವ್ ನ ಪ್ರಾರಂಭಿಸಿದೆ? ದುರಂದರ್ ಸಿನಿಮಾವನ್ನ ಅರಬ್ ದೇಶಗಳಲ್ಲಿ ಯಾಕೆ ಬ್ಯಾನ್ ಮಾಡಿದ್ದಾರೆ? ನಮ್ಮ UPI ಯಾವ ಸಾಧನೆಯನ್ನ ಮಾಡಿದೆ? ಇವು ಅಲ್ಲದೆ ಇನ್ನು ಅನೇಕ ಮುಖ್ಯ ಅಪ್ಡೇಟ್ಗಳಿವೆ. ಇದಕ್ಕಾಗಿ ಕೊನೆಯವರೆಗೂ ವಿಡಿಯೋ ನೋಡಿ ಎಲ್ಲಾ ಮುಖ್ಯ ವಿಷಯಗಳನ್ನ ತಿಳ್ಕೊಳ್ಳಿ. ಹಾಗೇನೆ ವಿಡಿಯೋ ಇಷ್ಟವಾದ್ರೆ ದಯವಿಟ್ಟು ಲೈಕ್ ಮಾಡಿ. ಮೊದಲನೇದಾಗಿ ಅಮೆರಿಕ ಮತ್ತೆ ಭಾರತದ ಬಗ್ಗೆ ಮಾತನಾಡೋಣ. ಇದು ತುಂಬಾ ಪ್ರಮುಖ ಬೆಳವಣಿಗೆ. ಯಾಕಂದ್ರೆ ಡೊನಾಲ್ಡ್ ಟ್ರಂಪ್ ಆಡಳಿತದಡಿ ಅಮೆರಿಕ ಸರ್ಕಾರ ಒಂದು ಹೊಸ ಕಾರ್ಯತಂತ್ರದ ಮೈತ್ರಿಯನ್ನ ರೂಪಿಸಿದೆ. ಈ ಮೈತ್ರಿಯಲ್ಲಿ ಒಟ್ಟು 9 ದೇಶಗಳನ್ನ ಸೇರಿಸಿಕೊಂಡಿದ್ದಾರೆ. ಆದ್ರೆ ಆಶ್ಚರ್ಯಕರ ವಿಷಯ ಏನಂದ್ರೆ ಇದರಲ್ಲಿ ಭಾರತವನ್ನ ಮಾತ್ರ ಸೇರಿಸಲಿಲ್ಲ. ನಾವು ಮಾತನಾಡ್ತಾ ಇರುವುದು ಪ್ಯಾಕ್ಸ್ ಸಿಲಿಕಾ ಇನಿಷಿಯೇಟಿವ್ ಬಗ್ಗೆ. ಪ್ಯಾಕ್ಸ್ ಅಂದ್ರೆ ಶಾಂತಿ, ಸ್ಥಿರತೆ ಮತ್ತೆ ಕ್ರಮ. ಸಿಲಿಕಾ ಒಂದು ರಾಸಾಯನಿಕ ಸಂಯುಕ್ತ. ಇದನ್ನ ಶುದ್ಧೀಕರಿಸಿದ್ರೆ ಸಿಲಿಕಾನ್ ಉತ್ಪತ್ತಿಯಾಗ್ತದೆ. ಈ ಸಿಲಿಕಾನ್ ಅನ್ನ ಇಂದು ಪ್ರಪಂಚದಲ್ಲಿ ಸೆಮಿಕಂಡಕ್ಟರ್ಗಳು, ಕಂಪ್ಯೂಟರ್ ಚಿಪ್ಗಳು, ಹೈ ಎಂಡ್ ಕಂಪ್ಯೂಟಿಂಗ್ ಡಿವೈಸಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಸ್ಟಮ್ಸ್, ಡೇಟಾ ಸೆಂಟರ್ಗಳು, ಸ್ಮಾರ್ಟ್ಫೋನ್ಗಳು, ಉಪಗ್ರಹಗಳು, ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್, ಎಲೆಕ್ಟ್ರಾನಿಕ್ಸ್, ಇವಿಗಳು ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲಿ ಬಳಸ್ತಾರೆ. ಆದ್ದರಿಂದ ಇದಕ್ಕೆ ಪ್ಯಾಕ್ ಸಿಲಿಕಾ ಎಂಬ ಹೆಸರಿಟ್ಟಿದ್ದಾರೆ. ಅಂದ್ರೆ ಸಿಲಿಕಾನ್ ಆಧಾರಿತ ತಂತ್ರಜ್ಞಾನದ ಸುತ್ತ ಒಂದು ಹೊಸ ಜಾಗತಿಕ ಕ್ರಮವನ್ನ ನಿರ್ಮಿಸುವುದು. ಈ ಪ್ಯಾಕ್ ಸಿಲಿಕಾ ಇನಿಷಿಯೇಟಿವ್ ಅಲ್ಲಿ ಅಮೆರಿಕದೊಂದಿಗೆ ಇನ್ನೂ 9 ದೇಶಗಳಿವೆ. ಅವು ಜಪಾನ್, ಸೌತ್ ಕೊರಿಯಾ, ಸಿಂಗಪೂರ್, ನೆದರ್ಲ್ಯಾಂಡ್ಸ್, ಬ್ರಿಟನ್, ಇಸ್ರೇಲ್, ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತೆ ಆಸ್ಟ್ರೇಲಿಯಾ. ಅಂದ್ರೆ ಕ್ವಾಡ್ ಅಲ್ಲಿರುವ ಉಳಿದ 3 ದೇಶಗಳು ಇದರಲ್ಲಿ ಇವೆ. ಆದ್ರೆ ಭಾರತ ಮಾತ್ರ ಇದರಲ್ಲಿಲ್ಲ. ಈಗ ಈ ಪ್ಯಾಕ್ ಸಿಲಿಕಾ ಇನಿಷಿಯೇಟಿವ್ ಏನು ಅನ್ನೋದನ್ನ ನೋಡಿದ್ರೆ, ಸರಳ ಭಾಷೆಯಲ್ಲಿ ಹೇಳೋದಾದ್ರೆ ಇದು ಅಮೆರಿಕ ತಂದಿರುವ ಒಂದು ಹೊಸ ತಂತ್ರಜ್ಞಾನ ಮತ್ತೆ ಉದ್ಯಮ ಆಧಾರಿತ ಕಾರ್ಯತಂತ್ರ. ಇಂದು ಪ್ರಪಂಚ ಆರ್ಥಿಕ ವ್ಯವಸ್ಥೆ, ರಕ್ಷಣಾ ಕ್ಷೇತ್ರ, ಅಂತರಿಕ್ಷ ಸಂಶೋಧನೆಗಳು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡೇಟಾ ಸೆಂಟರ್ಗಳು, ಸ್ಮಾರ್ಟ್ಫೋನ್ಗಳು, ಕ್ಷಿಪಣಿಗಳು, ಉಪಗ್ರಹಗಳು ಇವೆಲ್ಲವೂ ಸಂಪೂರ್ಣವಾಗಿ ಚಿಪ್ಗಳು ಮತ್ತೆ ಸೆಮಿಕಂಡಕ್ಟರ್ಗಳ ಮೇಲೆ ಅವಲಂಬಿತವಾಗಿವೆ. ಸಮಸ್ಯೆ ಏನಂದ್ರೆ ಈ ಒಟ್ಟು ಸಪ್ಲೈ ಚೈನ್ ನಲ್ಲಿ ಬಹಳ ದೊಡ್ಡ ಭಾಗ ಕೆಲವೇ ದೇಶಗಳ ಕೈಯಲ್ಲಿದೆ, ಮುಖ್ಯವಾಗಿ ಚೀನಾ ಕೈಯಲ್ಲಿ. ರೇರ್ ಅರ್ತ್ ಮಿನರಲ್ಸ್ ಆಗಿರಬಹುದು, ಸಿಲಿಕಾನ್ ಪ್ರೊಸೆಸಿಂಗ್ ಆಗಿರಬಹುದು, ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರಬಹುದು ಅಥವಾ ಎಲೆಕ್ಟ್ರಾನಿಕ್ ಅಸೆಂಬ್ಲಿ ಲೈನ್ಗಳಾಗಿರಬಹುದು. ಈ ಎಲ್ಲಾ ಕ್ಷೇತ್ರಗಳಲ್ಲಿ ಚೀನಾದ ಅಧಿಪತ್ಯ ಸ್ಪಷ್ಟವಾಗಿ ಕಾಣ್ತದೆ. ತೈವಾನ್ ಸಹ ಈ ಕ್ಷೇತ್ರದಲ್ಲಿ ಒಂದು ಪ್ರಮುಖ ಪಾತ್ರಧಾರಿ. ಈಗ ಭಾರತ ಸಹ ಈ ರೇಸ್ಗೆ ಪ್ರವೇಶಿಸಲು ಪ್ರಯತ್ನಿಸುತ್ತಿದೆ. ಭಾರತದಲ್ಲಿ ಸೆಮಿಕಂಡಕ್ಟರ್ ಫ್ಯಾಬ್ಗಳು, ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳು, ಡೇಟಾ ಸೆಂಟರ್ಗಳು ವೇಗವಾಗಿ ಹೆಚ್ಚುತ್ತಿವೆ. ಅಮೆರಿಕ ಬಯಸುವುದು ಏನಂದ್ರೆ ಇಂತಹ ಪ್ರಮುಖ ಉದ್ಯಮಗಳು ತಮಗೆ ನಂಬಿಕೆಯುಳ್ಳ ತಮ್ಮ ನಿಯಂತ್ರಣದಲ್ಲಿರುವ ದೇಶಗಳ ಕೈಯಲ್ಲೇ ಇರಬೇಕು. ಅಮೆರಿಕ ನಿಯಂತ್ರಣದಲ್ಲಿಲ್ಲದ ದೇಶಗಳು ಈ ತಂತ್ರಜ್ಞಾನವನ್ನ ಬಳಸುವುದು ಅಥವಾ ಅಭಿವೃದ್ಧಿಪಡಿಸುವುದು ಅವರಿಗೆ ಇಷ್ಟವಿಲ್ಲ. ಆದ್ದರಿಂದ ಅಮೆರಿಕ ಈ ಪ್ಯಾಕ್ ಸಿಲಿಕಾ ಇನಿಷಿಯೇಟಿವ್ ನ ಪ್ರಾರಂಭಿಸಿತ್ತು. ಈ ಇನಿಷಿಯೇಟಿವ್ ನ ಮುಖ್ಯ ಉದ್ದೇಶ ಏನಂದ್ರೆ ಅಮೆರಿಕ ಮತ್ತೆ ಅಮೆರಿಕಾಗೆ ನಂಬಿಕೆಯುಳ್ಳ ಒಂದೇ ಆಲೋಚನೆಯುಳ್ಳ ಪಾಲುದಾರ ದೇಶಗಳು ಒಟ್ಟಾಗಿ ಸಿಲಿಕಾನ್ ಪ್ರೊಸೆಸಿಂಗ್, ಚಿಪ್ ಮ್ಯಾನುಫ್ಯಾಕ್ಚರಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಉದ್ಯಮಗಳು, ಸೆಮಿಕಂಡಕ್ಟರ್ಗಳು, ರೇರ್ ಅರ್ತ್ ಪ್ರೊಸೆಸಿಂಗ್ ನಂತ ಭವಿಷ್ಯದ ಉದ್ಯಮಗಳನ್ನ ತಮ್ಮ ಅಧೀನದಲ್ಲಿ ಇಟ್ಕೊಳ್ಳುವುದು. ಈ ಮೈತ್ರಿಯಲ್ಲಿ ಭಾಗವಾದ ದೇಶಗಳಿಗೆ ಟೆಕ್ನಾಲಜಿ ಟ್ರಾನ್ಸ್ಫರ್ ನಡೆಯುತ್ತೆ, ದೀರ್ಘಕಾಲೀನ ಹೂಡಿಕೆಗಳು ಬರ್ತವೆ, ಸ್ಥಿರ ಮತ್ತು ದೀರ್ಘಕಾಲೀನ ಒಪ್ಪಂದಗಳ ಮೂಲಕ ಸಪ್ಲೈ ಚೈನ್ ಅಲ್ಲಿ ಪಾಲುದಾರರಾಗಿ ಮಾಡ್ತಾರೆ. ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಆದೇಶಗಳು ಹೋಗ್ತವೆ, ದೊಡ್ಡ ದೊಡ್ಡ ಡೀಲ್ಗಳು ಸಹಿ ಹಾಕುತ್ತವೆ. ಜಿಯೋಪಾಲಿಟಿಕ್ಸ್ ಕೋನದಿಂದ ನೋಡಿದ್ರೆ ಈ ಪ್ಯಾಕ್ ಸಿಲಿಕಾ ಇನಿಷಿಯೇಟಿವ್ ನ ಮುಖ್ಯ ಗುರಿ ಚೀನಾಕ್ಕಿರುವ ಮೊನೋಪಾಲಿಯನ್ನ, ಚೀನಾ ಲೆವರೇಜ್ ಅನ್ನ ಕಡಿಮೆ ಮಾಡುವುದು. ಇಂದು ಪ್ರಪಂಚ ರೇರ್ ಮಿನರಲ್ಸ್, ಸೆಮಿಕಂಡಕ್ಟರ್ಗಳು, ಎಲೆಕ್ಟ್ರಾನಿಕ್ಸ್ ವಿಷಯದಲ್ಲಿ ಚೀನಾ ಮೇಲೆ ಬಹಳವಾಗಿ ಅವಲಂಬಿತವಾಗಿದೆ. ಅಮೆರಿಕ ಈ ಅವಲಂಬನೆಯ ಸ್ಥಿತಿಯನ್ನ ಕಡಿಮೆ ಮಾಡಲು ಬಯಸುತ್ತದೆ. ಈಗ ಅಸಲಿ ಪ್ರಶ್ನೆ, ಇಷ್ಟೊಂದು ಮುಖ್ಯವಾದ ಮೈತ್ರಿಯಲ್ಲಿ ಭಾರತ ಯಾಕೆ ಇಲ್ಲ? ಇದಕ್ಕೆ ಮುಖ್ಯ ಕಾರಣ ಭಾರತ ಅನುಸರಿಸುತ್ತಿರುವ ಸ್ವತಂತ್ರ ವಿದೇಶಾಂಗ ನೀತಿ. ಭಾರತ ಯಾವಾಗಲೂ ತನ್ನ ವಿದೇಶಾಂಗ ನಿರ್ಧಾರಗಳನ್ನ ಅಮೆರಿಕವನ್ನ ಕೇಳಿ ತೆಗೆದುಕೊಳ್ಳಲಿಲ್ಲ. ರಷ್ಯಾದಿಂದ S-400 ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಖರೀದಿ ಮಾಡುವುದಾಗಿರಬಹುದು, ರಷ್ಯಾದೊಂದಿಗೆ ರಕ್ಷಣಾ ಡೀಲ್ಗಳು ಸಹಿ ಮಾಡುವುದಾಗಿರಬಹುದು, ಯುಕ್ರೇನ್ ಯುದ್ಧದ ನಂತರ ಸಹ ರಷ್ಯನ್ ತೈಲ ಖರೀದಿ ಮಾಡುವುದಾಗಿರಬಹುದು. ಈ ಎಲ್ಲಾ ವಿಷಯಗಳಲ್ಲಿ ಭಾರತ ತನ್ನ ಸ್ವತಂತ್ರ ನಿರ್ಧಾರಗಳನ್ನೇ ತೆಗೆದುಕೊಂಡಿತ್ತು. ಅಮೆರಿಕ ಕ್ವಾಡ್ ಅನ್ನ ಸಂಪೂರ್ಣವಾಗಿ ಚೀನಾ ವಿರೋಧಿ ಸೈನಿಕ ಮೈತ್ರಿಯಾಗಿ ಮಾರ್ಪಡಿಸಲು ಬಯಸಿದಾಗ ಸಹ ಭಾರತ ಅದನ್ನ ತಡೆಯಿತು. ಟ್ರಂಪ್ ಟ್ಯಾರಿಫ್ಗಳು ಬಂದ ನಂತರ ಸಹ ವ್ಯಾಪಾರ ಮಾತುಕತೆಗಳಲ್ಲಿ ಭಾರತ ಅಮೆರಿಕ ಮುಂದೆ ತಲೆ ಬಾಗಲಿಲ್ಲ. ಇವೆಲ್ಲವೂ ಅಮೆರಿಕಾಗೆ ಇಷ್ಟವಿಲ್ಲ. ಈಗ ಭಾರತವನ್ನ ಪ್ಯಾಕ್ ಸಿಲಿಕಾನ್ ನಂತಹ ಪ್ರಮುಖ ಮೈತ್ರಿಯಿಂದ ಹೊರಗಿಟ್ಟಿದೆ. ಭವಿಷ್ಯದಲ್ಲಿಯೂ ಇಂತಹ ಬೆಳವಣಿಗೆಗಳು ನಡೆಯೋ ಸಾಧ್ಯತೆ ಇದೆ. ಆದ್ದರಿಂದ ಭಾರತ ಮುಂಚಿತವಾಗಿಯೇ ಎಚ್ಚರಿಕೆಯಿಂದ ಇರಬೇಕು. ಈ ಪ್ಯಾಕ್ ಸಿಲಿಕಾ ಇನಿಷಿಯೇಟಿವ್ ಅಲ್ಲಿರುವ 9 ದೇಶಗಳು ಅಮೆರಿಕ ಮಾತಿಗೆ ತಲೆ ತಗ್ಗಿಸುವ ದೇಶಗಳೆಂದು ಪರಿಗಣಿಸಲಾಗ್ತಿದೆ.
ಇವುಗಳ ವಿದೇಶಾಂಗ ನೀತಿಗಳು ಸಹ ಹೆಚ್ಚಾಗಿ ಅಮೆರಿಕ ಒತ್ತಡಕ್ಕೆ ಅನುಗುಣವಾಗಿಯೇ ಇರ್ತವೆ. ಭಾರತ ಮಾತ್ರ ಯಾವುದೇ ಮೈತ್ರಿ ಬೆಂಬಲವಿಲ್ಲದೆಯೇ ನೂರಾರು ಬಿಲಿಯನ್ ಡಾಲರ್ಗಳ ಹೂಡಿಕೆಗಳನ್ನ ಆಕರ್ಷಿಸುತ್ತಿದೆ. ಡೇಟಾ ಸೆಂಟರ್ಗಳು, ಸೆಮಿಕಂಡಕ್ಟರ್ಗಳು, ಚಿಪ್ ಫ್ಯಾಬ್ಗಳು, ಇವಿಗಳು, ರಕ್ಷಣಾ ಉತ್ಪಾದನೆ ಎಲ್ಲವೂ ಭಾರತ ತನ್ನ ಸ್ವಂತ ಬಲದಿಂದಲೇ ಸಾಧಿಸುತ್ತಿದೆ. ಇನ್ನೊಂದು ಮುಖ್ಯ ವಿಷಯ, ಯುರೋಪಿಯನ್ ಯೂನಿಯನ್ ಇಂದ ಅಮೆರಿಕ ಕೇವಲ ನೆದರ್ಲ್ಯಾಂಡ್ಸ್ಗೆ ಮಾತ್ರ ಈ ಮೈತ್ರಿಯಲ್ಲಿ ಸ್ಥಾನ ನೀಡಿದೆ. ಫ್ರಾನ್ಸ್ ಮತ್ತು ಜರ್ಮನಿಯಂತಹ ಶಕ್ತಿಶಾಲಿ ದೇಶಗಳನ್ನ ಸಹ ಇದರಲ್ಲಿ ಸೇರಿಸಲಿಲ್ಲ. ಇದರಿಂದ ಅವು ಸಹ ಅಮೆರಿಕ ಮೇಲೆ ಅಸಮಾಧಾನಗೊಳ್ಳುವ ಸಾಧ್ಯತೆ ಇದೆ. ಈಗ ಮುಂದಿನ ಅಪ್ಡೇಟ್, ಭಾರತ ತೈವಾನ್ ಸಂಬಂಧಗಳ ಬಗ್ಗೆ. ಭಾರತದಲ್ಲಿ ತೈವಾನ್ ಉಪಪ್ರತಿನಿಧಿ ಅಕಸ್ಮಾತ್ ಆಗಿ ಮರಣ ಹೊಂದಿದ್ದರು. ಮರಣಕ್ಕೆ ಕಾರಣಗಳು ಇನ್ನೂ ಸ್ಪಷ್ಟವಾಗಿ ಹೊರಬಂದಿಲ್ಲ. ಮುಂದಿನ ಅಪ್ಡೇಟ್ UPI ಬಗ್ಗೆ. ರಿಯಲ್ ಟೈಮ್ ಪೇಮೆಂಟ್ಗಳಲ್ಲಿ ಭಾರತ ಪ್ರಪಂಚದಲ್ಲೇ ನಂಬರ್ 1 ಸ್ಥಾನದಲ್ಲಿದೆ. ಪ್ರಪಂಚದಾದ್ಯಂತ ನಡೆಯುತ್ತಿರುವ 49% ರಿಯಲ್ ಟೈಮ್ ಟ್ರಾನ್ಸಾಕ್ಷನ್ಗಳು ಭಾರತದಲ್ಲೇ ನಡೆಯುತ್ತಿವೆ. 2ನೇ ಸ್ಥಾನದಲ್ಲಿ ಬ್ರೆಜಿಲ್, 3ನೇ ಸ್ಥಾನದಲ್ಲಿ ಥೈಲ್ಯಾಂಡ್, 4ರಲ್ಲಿ ಚೈನಾ, 5ರಲ್ಲಿ ಸೌತ್ ಕೊರಿಯಾ ದೇಶಗಳಿವೆ. ಇದು ಭಾರತದ ಡಿಜಿಟಲ್ ಎಕಾನಮಿ ಬಲವನ್ನ ತೋರಿಸುತ್ತದೆ. IMF ಪ್ರಕಾರ UPI ಪ್ರಪಂಚದಲ್ಲೇ ಅತ್ಯಂತ ಯಶಸ್ವಿಯಾದ ಕಡಿಮೆ ಖರ್ಚಿನ ಡಿಜಿಟಲ್ ಪೇಮೆಂಟ್ ಸಿಸ್ಟಮ್ ಆಗಿ ಮಾರ್ಪಟ್ಟಿದೆ. ಓಪನ್ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್, ಆಧಾರ್ ಆಧಾರಿತ KYC, ಕಡಿಮೆ ಬೆಲೆಯ ಇಂಟರ್ನೆಟ್, RBI ಬೆಂಬಲ ಇವೆಲ್ಲವೂ UPI ಯಶಸ್ಸಿಗೆ ಕಾರಣಗಳು. ಈ ಯಶಸ್ಸು ಪ್ರಪಂಚ ದೇಶಗಳಿಗೆ ಮಾದರಿಯಾಗಿ ನಿಂತಿದೆ. ಮುಂದಿನ ಅಪ್ಡೇಟ್, ದುರಂಧರ್ ಸಿನಿಮಾ ಬಗ್ಗೆ. ರಣವೀರ್ ಸಿಂಗ್, ಅಕ್ಷಯ್ ಖನ್ನಾ, ಸಂಜಯ್ ದತ್ ನಟಿಸಿದ ಈ ಸಿನಿಮಾವನ್ನ ಮಿಡಿಲ್ ಈಸ್ಟ್, ಗಲ್ಫ್ ದೇಶಗಳು ಬ್ಯಾನ್ ಮಾಡಿವೆ ಎಂಬ ಸುದ್ದಿಗಳು ಬರ್ತಿವೆ. ಬೆಹ್ರಿನ್, ಕುವೈತ್, ಒಮನ್, ಖತರ್, ಸೌದಿ ಅರೇಬಿಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್ ನಂತಹ ದೇಶಗಳು ಈ ಸಿನಿಮಾಕ್ಕೆ ಅನುಮತಿ ನೀಡಲಿಲ್ಲ. ಸಿನಿಮಾ ಪಾಕಿಸ್ತಾನ್ಗೆ ವಿರೋಧವಾಗಿರುವ ಹಿನ್ನೆಲೆಯಲ್ಲಿ ಬ್ಯಾನ್ ಬಂದಿದೆ. ಈ ಸಿನಿಮಾ ಪಾಕಿಸ್ತಾನ್ಗೆ ವಿರೋಧವಾಗಿದೆ ಎಂದು ಪಾಕಿಸ್ತಾನದ ಆಕ್ಷೇಪಗಳ ಕಾರಣದಿಂದಲೇ ಈ ಬ್ಯಾನ್ ಹೇರಲಾಗಿದೆ ಎಂಬ ಮಾಹಿತಿ. ಡಿಸ್ಟ್ರಿಬ್ಯೂಟರ್ಗಳು ಎಷ್ಟೇ ಪ್ರಯತ್ನ ಮಾಡಿದರೂ ಫಲಿತಾಂಶ ಸಿಗಲಿಲ್ಲ. ಗಲ್ಫ್ ದೇಶಗಳಲ್ಲಿ ಪಾಕಿಸ್ತಾನಿ ಎಕ್ಸ್ಪ್ಯಾಟ್ಗಳು ದೊಡ್ಡ ಸಂಖ್ಯೆಯಲ್ಲಿರೋದ್ರಿಂದ ಮತ್ತೆ ಆ ದೇಶಗಳೊಂದಿಗಿನ ಸಂಬಂಧಗಳ ಕಾರಣದಿಂದ ಇಂತಹ ಸಿನಿಮಾಗಳು ಆಗಾಗ ಬ್ಯಾನ್ ಆಗ್ತಿವೆ. ಇದೇ ರೀತಿಯಲ್ಲಿ ದಿ ಕಾಶ್ಮೀರ್ ಫೈಲ್ಸ್, ದಿ ಕೇರಳ ಸ್ಟೋರಿ, ಆರ್ಟಿಕಲ್ 370, ಫೈಟರ್, ಯುರಿ, ಬೆಲ್ ಬಾಟಮ್, ಪರಮಾಣು, ದಿ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ನಂತಹ ಸಿನಿಮಾಗಳು ಸಹ ಹಿಂದೆ ಗಲ್ಫ್ ದೇಶಗಳಲ್ಲಿ ಬ್ಯಾನ್ ಆಗಿದ್ದವು. ಇದು ಭಾರತೀಯ ಸಿನಿಮಾಗಳಿಗೆ ಗಲ್ಫ್ ಮಾರ್ಕೆಟ್ಗಳಲ್ಲಿ ಒಂದು ಸವಾಲಾಗಿ ಮಾರ್ಪಟ್ಟಿದೆ. ಮುಂದಿನ ಅಪ್ಡೇಟ್, E20 ಎಥನಾಲ್ ಫ್ಯೂಯಲ್ ಬಗ್ಗೆ. ನಿತಿನ್ ಗಡ್ಕರಿ ಅವರು ಹೇಳಿದ್ರು, E20 ಫ್ಯೂಯಲ್ ಬಳಸೋದ್ರಿಂದ ಎಂಜಿನ್ಗೆ ಪ್ರಭಾವ ಬೀರುವುದಿಲ್ಲವಾದ್ರೂ ಕೇವಲ ಮೈಲೇಜ್ 2ರಿಂದ 6% ವರೆಗೆ ಕಡಿಮೆಯಾಗ್ತದೆ ಎಂದು ತಿಳಿಸಿದ್ದಾರೆ. ರೈತರಿಗೆ 40,145 ಕೋಟಿ ರೂಪಾಯಿಗಳನ್ನ ಪಾವತಿ ಮಾಡಿದ್ದೇವೆ ಎಂದು ತಿಳಿಸಿದ್ದಾರೆ. ಈ ಕಾರ್ಯಕ್ರಮದ ಮೂಲಕ ಆಮದುಗಳು ಕಡಿಮೆಯಾಗಿ ರೈತರ ಆದಾಯ ಹೆಚ್ಚಿ ಪರಿಸರ ಕಾಪಾಡಲ್ಪಟ್ಟಿದೆ. ಭವಿಷ್ಯದಲ್ಲಿ ಇನ್ನಷ್ಟು ಬಯೋಫ್ಯೂಯಲ್ಗಳು ಬರ್ತವೆ ಎಂದು ತಿಳಿಸಿದ್ದಾರೆ. ಮುಂದಿನ ಅಪ್ಡೇಟ್, ಭಾರತ ಮತ್ತೆ ಅಫ್ಘಾನಿಸ್ತಾನ್ ಬಗ್ಗೆ. ಅಫ್ಘಾನಿಸ್ತಾನದ ಹೆಲ್ತ್ ಮಿನಿಸ್ಟರ್ ನೂರ್ ಜಲಾಲಿ ಮುಂದಿನ ವಾರ ಭಾರತಕ್ಕೆ ಬರ್ತಿದ್ದಾರೆ. ಕಳೆದ 3 ತಿಂಗಳಲ್ಲಿ ಭಾರತಕ್ಕೆ ಬರ್ತಿರುವ 3ನೇ ಕ್ಯಾಬಿನೆಟ್ ರ್ಯಾಂಕ್ ಮಂತ್ರಿ. ಇದು ಭಾರತ ಅಫ್ಘಾನಿಸ್ತಾನ ಸಂಬಂಧಗಳು ಬಲಪಡ್ತಿರುವುದಕ್ಕೆ ಸಂಕೇತ. ಹೆಲ್ತ್ ಕೋಆಪರೇಷನ್, ಮೆಡಿಸಿನ್ ಸಪ್ಲೈ ಮತ್ತೆ ಇತರ ವಿಷಯಗಳ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಸೊ ಫ್ರೆಂಡ್ಸ್, ಇವಾಗಿದ್ದವು ಕೆಲವೊಂದು ಮುಖ್ಯವಾದ ಅಪ್ಡೇಟ್ಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.